ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಇವತ್ತು ವಾಕಿಂಗ್ ಹೋಗಿದ್ದು ಬಂದ್ವಿ, ನಾನು ಮತ್ತು ನನ್ನ ತಂಗಿಯನ್ನು. ಬೆಳಿಗ್ಗೆನೇ ನೀರು ಬಿಟ್ಟಿದ್ದಾರೆ. ಇವತ್ತೊಂದು 8 ಗಂಟೆ ಆಗಿದೆ. ನೀರು ತುಂಬ್ತಾ ಇದ್ದಾರೆ ನಮ್ಮವ್ವ. ನಾನು ಸ್ವಲ್ಪ ಹುಳ್ಳಿಕಾಳು ಸೋಸೆ ಇರಲಿಲ್ಲ, ಅದನ್ನು ಸೋಸ್ತಾ ಇದ್ದೆ. ಹಾಗೆಯೇ ಸ್ವಲ್ಪ ಒಗ್ದಿರೋ ಬಟ್ಟೆಗಳಿದ್ವಲ್ಲ, ಅದನ್ನು ಮಡಚಿಡ್ತಾ ಇದ್ವಿ ಮಾತಾಡಿಕೊಂಡು. ನಮ್ಮ ಅಣ್ಣನೂ ಕೂಡ ಬಂದಿದ್ದರು. ಬೆಳಗಿನ ತಿಂಡಿಗೆ ಚಿತ್ರಾನ್ನ ಮಾಡಿದ್ವಿ. ತಿಂದ್ಕೊಂಡು ಸ್ವಲ್ಪ ಮಕ್ಕಳು ಬಟ್ಟೆಗಳನ್ನು ಆ ಕಡೆ ಈ ಕಡೆ ಬೆರೆಸ್ಬಿಟ್ಟಿದ್ರು, ನಮ್ಮ ಬಟ್ಟೆಗಳೆಲ್ಲ. ಅದನ್ನೆಲ್ಲ ಸಪ್ರೇಟು ಮಡಚಿ ಇಟ್ಕೊಳ್ತಾ ಇದ್ವಿ. ಸರಿ ಅಂತ ಮಡಚ್ತಾ ಎಲ್ಲನೂ ಮಾತಾಡ್ತಾ ಸ್ವಲ್ಪ ಬೆನ್ನೋವು ಬಂತು. ನಮ್ಮ ಅಣ್ಣ, ನಮ್ಮವ್ವ ಮತ್ತು ನಾನು ಎಲ್ಲ ಮಲ್ಕೊಂಡ್ವಿ. ಕಾಮಿಡಿದು ಯಾವುದೋ ಒಂದು ಫಿಲಮ್ ತೋರಿಸ್ತಾ ಇದ್ದ, ಅದನ್ನು ನೋಡ್ಕೊಂಡು ತುಂಬಾ ನಗಾಡ್ತಾ ಇದ್ವಿ ಮಲ್ಕೊಂಡು. ಆ ಬಟ್ಟೆಗಳನ್ನು ಮಡಚಿ ಬ್ಯಾಗ್ ಹಾಕೊಂಡ್ವಿ, ಆದರೆ ಎತ್ತು ಮಡ್ಗೋಕ್ಕಾಗಲಿಲ್ಲ. ಅದ್ರ ಮೇಲೆ ಮಲ್ಕೊಂಡ್ರು ತಲೆಗೆ ಹಾಕೊಂಡು. ತ್ರಿಷು, ನೀನೇ ಎತ್ಕೊ ಬಂದ್ಯಾ? ಕಾಲರ್ಸು ಹೊಟ್ಟೆ ಹಸ್ಬಿಟ್ಟು ತಿಂತಿರೋದು. ಎರಡು ಎತ್ಕೊ ಬಂದಿದ್ದಿಲ್ಲ ತ್ರಿಷು ನೀನು? ಹೆಂಗೆ ಎತ್ಕೊ ಬಂದೆ? ತೂದೆಸ್ತೆ ಅಲ್ಲ, ಎತ್ಕೊ ಬಂದ್ಬಿಟ್ಟಲ್ಲ, ಹಂಗೆ ಕಚ್ಚಲಿಲ್ವಾ? ಯಾರಿಷ್ಟ ನಿನಗೆ? ಕುಚ್ಚು ಅಕ್ಕ. ಏನಕ್ಕೆ ಅಷ್ಟೊಂದು ಇಷ್ಟ? ಬೀಳ್ತೀಯ ಕ್ರಿಶು, ನೋಡಿಲಿ. ಹಾಯ್ ಸರ್ ಕುಚ್ಚು ಅಕ್ಕ ಯಾಕೆ ಇಷ್ಟ ನಿಮಗೆ? ಬೀಳ್ತೀರಾ ಸರ್? ಅಯ್ಯೋ, ರೌಂಡ್ ತಗೊಂಡು ಬಿಡೋನು. ಆಮೇಲೆ ನಾನು ಮತ್ತು ನಮ್ಮನು ಈಚೆ ಕಡೆ ಮಾತಾಡ್ತಾ ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮಪ್ಪ ಹಸು ಮೇಯಿಸ್ಕೊಂಡು ಬಂದರು. ಮೇಕೆ ಮರಿಗಳೆಲ್ಲ ಬಂದವು. ಗೆಜ್ಜೆ ಕಟ್ಕೊಂಡು ಎಲ್ಲಿ ನಿಮ್ಮ ಮಮ್ಮಿಯಲ್ಲಿ ಸಿಗ್ನಲ್ ಕೊಟ್ಬಿಡ್ತು. ಎಲ್ಲಿ ಅವ್ರ ಮಮ್ಮಿ? ಓ, ಇಲ್ಲಿ ನಿಮ್ಮ ಮಮ್ಮಿ. ಇಲ್ಲಿ ನಿಮ್ಮ ಮಮ್ಮಿ. ಇಲ್ಲಿ ನಿಮ್ಮ ಮಮ್ಮಿ. ಹುಡುಕ್ಲಿ ನೋಡದ ಅವ್ರ ಮಮ್ಮಿ ಯಾರು ಅಂತ. ಇಲ್ಲೇ ನಿಮ್ಮ ಮಮ್ಮಿ. ಸಿಕ್ತು ನಿಮ್ಮ ಮಮ್ಮಿ. ಅವು ಜೊತೆಗೆ ಹೋಗಿದ್ವಲ್ವಾ ಅಂತಾನೆ. ಅಲ್ಲಿ ಮೇಯಕ್ಕೆ ಟೈಮು ಇರ್ಲಿಲ್ವಲ್ಲ. ನೋಡಿದ್ಮೇಲೆ ನೆನಪೈತೆ, ನಾವು ಒತ್ತಾಡಿ ನಮ್ಮ ಮಮ್ಮಿನೂ ಅವಳೆ ಅಂತ. ಅಯ್ಯೋ, ಇಲ್ಲಿ ಏನಿದೆ ಅಂತ ಕುಡಿತದ? ಇಲ್ಲೇನು ಇಲ್ಲ, ಸೈಡಿಗೆ ಬಾ, ಕಟ್ಟಾಕ್ತೀನಿ. ಏನು ಸುಟ್ಟೋಯ್ತವೇನು ಕಾಲು? ಯಪ್ಪ, ಹುಸಿ ಸುಟ್ಟೋಯ್ತಲ್ಲ. ಶಿವ, ಬಾಲ ಒಂದೇ ಸಮ ಆದ್ರೂ ನೋಡು ಅಲ್ವಾ, ರೋಗ ಬರೋ ತನಕ ಕಾಯ್ಕೊಂಡು ಎಷ್ಟು ಹೇಳ್ತಾ ಇರ್ತ ಗೊತ್ತೀಗ. ಅದೊಂದು ಅದೆಲ್ಲ ಮನೇಲಿ ಒಂದು ಅದು ಹೊಡಿತು ಸಿಕ್ಕಾಪಟ್ಟೆ ಅಂತ ಫಿಟ್ಟಿಂಗ್ ಇರ್ತೈತೆ. ಅಲ್ಲ ಸರ್, ಪೆನ್ ಕೊಡಿ ಸರ್, ಸ್ವಲ್ಪ ಬರ್ಕೊಳ್ತೀನಿ ಕೈಗೆ. ನಂಬರ್ ಬರ್ಕೋಬೇಕು. ನಿಮ್ಮ ನಂಬರ್ ಕೊಡಿ. ಕಾರೆಲ್ಲ ಮಾರ್ತಿರಲ್ಲ, ತಗೊಳಕ್ ಬರ್ತೀನಿ. ಬರ್ದು ನೋಡಿ. ಅಯ್ಯೋ, ಬರ್ತಾ ಇಲ್ವಾ? ಬರಿತಾ ಇಲ್ಲ. ಊಟ ಮಾಡಿದ್ರಾ? ಏನು ಊಟ? ಹೌದಾ? ಮತ್ತೆ ಮ್ಯಾಗಿ? ಬನ್ನಿ ಮತ್ತೆ ಎದಳು ಮಾತೆ ಬರ್ಲ ಬಿಡು. ಬೋವಾ, ಅಯ್ಯೋ, ಅಪ್ಪನಿಗೂ ಸೇರ್ಸ್ ಮಾಡಿದವ ಅಂತ ಮಾಡಿದ್ದೆ. ಮಡಗಬೇಕು ತಾನೆ ಒಟ್ಟಿಗೆ. ಮಡಗಿದ್ದೀರಿ.
ಆದ್ರೆ ಇದ್ರ ಕಲರ್ ಕಮ್ಮಿ ಆಗಿದೆ ಇಷ್ಟು. ಹಾಯ್ ಫ್ರೆಂಡ್ಸ್, ನಮ್ಮವ್ವ ಏನೋ ಅಡುಗೆ ಮಾಡ್ತಾಯಿದ್ದಾಳೆ. ಏನು ಮಾಡ್ತಾಯಿದ್ದಾಳೆ ನೋಡ್ಕೊಂಡು ಬರೋಣ ಬನ್ನಿ. ಏನು ಮಾಡ್ತಿದ್ದೀವ? ಏನು ಅಡುಗೆ ಮಾಡ್ತಿದ್ದೆ? ಕರ್ಬೇವಿನ ಸಾರು ಕಮ್ಮಿ, ಕರ್ಬೇವಿನ ಸಾರು ಮಾಡ್ತಿದ್ದೀಯಾ? ಸಾರು ಮುದ್ದೆ ಅನ್ನ. ಏನೇನು ಹಾಕೋದು? ಬೇಳೆ ಸಾಂಬಾರು ಪುಡಿ ಅಂತಾನೆ. ಬೇಳೆ ಸಾಂಬಾರು ಪುಡಿ, ಈರುಳ್ಳಿ, ಟೊಮೆಟೊ, ಕಾಯಿ. ನಮ್ಮವ್ವ ಮಾಡೋ ಕರ್ಬೇವಿನ ಸಾರನ್ನ ತೋರಿಸ್ತಾ ಇದ್ದೀನಿ, ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕಿರೋದ? ಅರ್ಧ ಹೋಳು ತೆಂಗಿನಕಾಯಿ, 2 ಟೊಮೊಟೊ ಮತ್ತು 2 ಈರುಳ್ಳಿ. ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕೊಳ್ಳಿ. ಖಾರ ಪುಡಿ ನಾವು ಕೊಡವ ಹಾಕು ಒಳಗಡೆಗೆ. ಅರ್ಧ ಹೋಳು ತೆಂಗಿನಕಾಯಿ, 2 ಈರುಳ್ಳಿ, 2 ಟೊಮೊಟೊ ಮತ್ತು ಬೇಳೆ ಸಾಂಬಾರು ಪುಡಿ. ಬೇಳೆ ಸಾಂಬಾರು ಪುಡಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು, ಇಲ್ಲ ಒಂದು 5 ಟೀ ಸ್ಪೂನ್ ಅಷ್ಟು ಹಾಕೊಳ್ಳಿ. ಇದನ್ನು ರುಬ್ಕೊಂಡು ಬರ್ತೀನಿ, ಬನ್ನಿ. ಹುರಿದಾಗಿದೆ, ಅವರೆಕಾಳು ಹುರಿದಾಗಿದೆ, ಬೇಯಕ್ಕೆ ಇಡ್ತಾ ಇದ್ದಾರೆ. ಅಂದ್ರೆ ಅವರೆಕಾಳು ಬೇಯಲ್ಲಲ್ವಾ? ಇಷ್ಟು ಹುಣಸೆಹಣ್ಣ ಬೇಯಿಸ್ಕೊಂಡಿದ್ಯಾ? ಹೊಸ ಹುಣಸೆಹಣ್ಣಾಗಿರೋದ್ರಿಂದ ಬೇಯಿಸ್ಕೊಂಡು. ಸರಿ. ಎಣ್ಣೆಗೆ ಈರುಳ್ಳಿ ಹಾಕ್ತಾ ಇದೆಯಾ? ಹೊಸ ಹುಣಸೆಹಣ್ಣಲ್ವಾ, ಅದನ್ನು ಸ್ವಲ್ಪ ಬೇಯಿಸಿಟ್ಕೊಂಡಿದ್ರು, ಅದನ್ನು ಚೆನ್ನಾಗಿ ಕಿವುಚಿಟ್ಕೊಳ್ತಾ ಇದ್ದಾರೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ಸ್ವಲ್ಪ ಖಾರ ಸೇರಿಸ್ಕೊಳ್ತಾ ಇದ್ದಾರೆ. ನನಗೆ ಇಷ್ಟ ಅಂತ ನಮ್ಮ ಅವ್ವ ಕರ್ಬೇವಿನ ಸಾಂಬಾರು ಮಾಡ್ಕೊಡ್ತಾ ಇದ್ದಾರೆ. ಅದೇ ಒಂದು ಖುಷಿ ಆಗ್ತಿದೆ ನನಗೆ. ಸ್ಪೆಷಲ್ ಊಟ ಇವತ್ತು. ಇದಕ್ಕೆ ಹುಣಸೆ ರಸನೂ ಹಾಕ್ತಾ ಇದ್ದಾರೆ. ಇದಕ್ಕೆ ಒಂದು ಸ್ವಲ್ಪ ಮೀನು ಸಾಂಬಾರು ಥರ ಆಯ್ತದೆ ಅಲ್ವವ? ಮೀನು ಸಾಂಬಾರು ಎಲ್ಲ ಬೆಂದ್ಮೇಲೆ ಆವಾಗ ಕರ್ಮೀನ ಚೆನ್ನಾಗಿ ತೊಳ್ಕೊಂಡು ಲಾಸ್ಟಲ್ಲಿ ಹಾಕದ? ಲಾಸ್ಟ್ ಬೇಗ ಹಾಕಿದ್ರೆ ಜಾಸ್ತಿ ಬೆಂದೈತವ. ಬೆಂದೈತದಲ್ಲ, ಬೇಯಿಸ್ಕೊಂಡ್ರೆ ಅವರೆಕಾಳನ್ನ ಇದು ಹಾಕ್ತಾ. ಇದಕ್ಕೆ 2 ಉಪ್ಪನ್ನ ಹಾಕ್ತಾ ಇದ್ದಾರೆ ಸಾಂಬಾರಿಗೆ. ಇದೆಲ್ಲ ಬೇಯಲಿ, ಬೆಂದ್ಮೇಲೆ ಸ್ವಲ್ಪ ಆಮೇಲೆ ಕರಿಮೀನು ಹಾಕೋದು. ಇಷ್ಟೇನ ಇದ್ರ ಪ್ರೋಸೆಸ್? ಲಾಸ್ಟಲ್ಲಿ ಕರಿಮೀನು ಮೇಲೆ ಖಾರ ಹುಳಿ ಉಪ್ಪೆಲ್ಲ ಬೆಂದ್ಮೇಲೆ ತೆಗೆದ್ಬಿಟ್ಟು ಅವಾಗ ಮೀನು ಹಾಕೋದು. ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಹಾಕ್ಕೊಂಡೋದು. ಇದನ್ನು ಚೆನ್ನಾಗಿ ತೊಳ್ಕೊಬೇಕಾ? ತೊಳ್ಕೊಬೇಕು. ಸಿಕ್ಕಾಪಟ್ಟೆ ಗಲೀಜು ಇರ್ತದೆ ಕರ್ಮೀನಲ್ಲಿ. 2 ಸಲ ತೊಳ್ಕೊಬೇಕು ಈ ರೀತಿ ಆಗಿದೆ ಅಂತ ಆಯ್ತು. ಕರ್ಮೀನೆಲ್ಲ ಹಾಕಿದ್ದಾರೆ. ಈಗ ಒಂದು ಎಷ್ಟೊತ್ತು ಬೇಯಬೇಕಿದ್ದು? ಇಲ್ಲ, 5 ನಿಮಿಷ ಬೆಂದರೆ ಸಾಕು. ಸರಿ, ಇವಾಗ ಹಾಕಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಕರ್ಮೀನ ಹಾಕಿದ್ದಾರೆ. ಒಂದು 5 ನಿಮಿಷ ಬೆಂದರೆ ಕರ್ಮೀನ ಸಾಂಬಾರು ರೆಡಿ. ಆಹಾ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ರುಚಿಯಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು ಅವತ್ತಿನ ದಿನ. ಯಾಕಂದರೆ ನನಗೆ ಕರ್ಮೀನ ಸಾರು ಅಂದರೆ ತುಂಬಾ ಇಷ್ಟ. ನಮ್ಮವ್ವ ಮಾಡಿರೋ ಕರ್ಮೀನ ಸಾರು ತುಂಬಾ ಅದ್ಭುತವಾಗಿ ಬಂದಿತ್ತು. ನಿಮಗೂ ಹಾಗೆ ಅನಿಸಿರುತ್ತೆ ಅಲ್ವಾ? ನಿಮ್ಗೆ ಇಷ್ಟವಾದ ಸಾಂಬಾರು ಅಥವಾ ಯಾವುದೇ ರೀತಿ ಊಟನ ಮಾಡಿಸ್ಕೊಂಡು ತಿಂದಾಗ ಅದರಲ್ಲಿ ಸಿಗುವಂತಹ ಖುಷಿ ಹೇಳೋಕ್ಕಾಗಲ್ಲ.
ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಊಟ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಬ್ಲಾಗು. ಇವತ್ತು ಕೂಡ ವಾಕಿಂಗ್ ಹೋಗಿದ್ದು ಬಂದು ಬೆಳಗಿನ ತಿಂಡಿಗೆ ದೋಸೆ ಮಾಡಿದ್ವಿ. ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲರಿಗೂ. ಈ ಶೆಲ್ಫ್ ಮೇಲೆ ಗ್ಯಾಸಲ್ಲೆಲ್ಲ ಮಡಿಕೊಂಡು ನಿಂತ್ಕೊಂಡು ದೋಸೆ ಹಾಕೋಕ್ಕಾಗಲ್ಲ, ಸ್ವಲ್ಪ ಈ ಕಾಲು ನೋವು ಬರುತ್ತೆ ಅಂತ ಅಂದ್ಬಿಟ್ಟು ಗ್ಯಾಸ್ ಒಲೆನೇ ಕೆಳಗಡೆ ಮಡಿಕೊಂಡಿದ್ದೀನಿ. ಹೀಗೇ ದೋಸೆ ಎಲ್ಲ ಹಾಕಿ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ನಮ್ಮ ಅಣ್ಣ ಬಂದು ಅಷ್ಟೊತ್ತಿಗೆ ಮೀನು ತರಿಸ್ಕೊಡ್ತು. ಇವತ್ತು ಮೀನು ಸಾಂಬಾರು ಮಾಡವ ಅಂತಂದ್ಬಿಟ್ಟು ನಾವು ನೆನ್ನೆ ಕರ್ಮೀನು ಸಾರು ಇವತ್ತು ಮೀನು ಸಾರ ಅಂತ ಅಂದ್ಕೊಂಡು ನಗಾಡ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಜ್ಯೋತಿನೂ ಕೂಡ ಬಂದಿದ್ಲು. ನಾವು ಲೇಟಾಗಿ ತಿಂಡಿ ತಿಂದಿರೋದ್ರಿಂದ ಊಟ ಮಾಡಲಿಲ್ಲ. ಮಕ್ಕಳಿಗೆ ಮತ್ತು ನಮ್ಮ ಅಪ್ಪನಿಗೆ ಹಾಕೊಡ್ತಾ ಇದ್ಲು ಅವನು. ನಮ್ಮ ಅಣ್ಣನೂ ಕೂಡ ಅದೆಲ್ಲ ಗೃಹ ಪ್ರವೇಶಕ್ಕೆ ಹೋಗ್ಬೇಕಿತ್ತಂತೆ, ಅವನು ಕೂಡ ಮಾಡಲಿಲ್ಲ. ಸರಿ ಇನ್ನೊಂದು ಸ್ವಲ್ಪ ಲೇಟ್ ಆಗಲಿ ಅಂತಂದ್ಬಿಟ್ಟು ಟಿ ವಿ ನೋಡ್ತಾ ಮಲ್ಕೊಂಡ್ವಿ. ನಮ್ಮ ಜ್ಯೋತಿ ತ್ರಿಷನ್ನ ಆಟ ಆಡಿಸ್ತಾ ಇದ್ಲು. ನಮ್ಮ ತ್ರಿಷು ಹೇಳ್ತಾ ಇದ್ದಾನೆ, ನೀನು ಓಡ್ ಬಂದು ನನ್ನ ಎತ್ಕೋ ಜ್ಯೋತಿ ಅಂತ ಹೇಳ್ತಾ ಇದ್ದಾನೆ. ಸರಿ ಆಯಿತು ಹಂಗೆ ಮಾಡ್ತೀನಿ ನಿಂತ್ಕೋ ಅಂತ ಹೇಳ್ತಾ ಇದ್ಲು. ಟಿ ವಿಗೆ ಫೋನಿಂದ ಕನೆಕ್ಟ್ ಮಾಡಿಕೊಂಡು ಓಡ್ ಬರ್ತೀನಿ ಸ್ಲೋ ಮೋಷನಲ್ಲಿ ಅಂತ ಹೇಳ್ಕೊಂಡು ಹಾಗೆ ಒಂದು ಕ್ಲಿಪ್ ತಗೊಂಡು ಹಾಗೆ ಟಿ ವಿ ನೋಡ್ಕೊಂಡು ಮಲಗಿದ್ವಲ್ಲ. ಆಮೇಲೆ ಹೊಟ್ಟೆ ಹಶ್ವಾಯಿತು. ಸರಿ ಊಟ ಮಾಡೋಣ ಅಂತಂದ್ಬಿಟ್ಟು ಊಟ ಹಾಕೊಂಡು ಮಾಡ್ತಾಯಿದ್ದೀವಿ. ಮೀನೊಂದು ಪೀಸ್ಗಳನ್ನ ತ್ರಿಷಕ್ಕೆ ತಿನ್ನಿಸುವಾಗಲೇ ನಾವು ಹಾಕೊಂಡು ತಿಂದಿದ್ವಿ ಪೀಸ್ನ. ಅದಕ್ಕೋಸ್ಕರ ಮೀನೊಂದು ತಲೆ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಒಂದು ಹಾಕೊಂಡಿದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ಮನೆ ನಮ್ಮ ಮಾವನ ಮಗಳೇ ಆಗಬೇಕು, ಅವಳದು ನೀರುಯ್ಯೋ ಶಾಸ್ತ್ರ ಇತ್ತು ಇವತ್ತು, ಅಲ್ಲಿಗೆ ಹೋಗಿದ್ವಿ. ಶಾಸ್ತ್ರ ಮುಗಿಸ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ದಿನ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.